ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಕುಂಭರಾಶಿಯವರ ವಿಶೇಷತೆಗಳು ಮತ್ತು ಕುಂಭರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದ್ವಾದಶ ರಾಶಿ ಚಕ್ರಗಳಲ್ಲಿ 11ನೇ ರಾಶಿ ಕುಂಭರಾಶಿ. ಎಲ್ಲಾ ವಿಷಯಗಳಲ್ಲೂ ವಿಶಿಷ್ಟತೆಯ ಸಂಕೇತವೇ ಈ ಕುಂಭರಾಶಿ. ಮಾನವೀಯತೆಯ ನಿಜವಾದ ಅರ್ಥವನ್ನ ಪ್ರತಿಬಿಂಬಿಸೋದೇ ಈ ರಾಶಿ. ಇವರು ಆಧುನಿಕತೆ, ಸ್ವಾತಂತ್ರ್ಯವನ್ನ ಪ್ರೀತಿಸ್ತಾರೆ. ಒಳ್ಳೆಯ ಹಾಸ್ಯಗಾರರು ಮತ್ತು ಸ್ವಭಾವತಃ ಹರ್ಷಚಿತ್ತದವರಾದ ಇವರು ನಿಮ್ಮನ್ನ ಮೋಡಿ ಮಾಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವರ ವ್ಯಕ್ತಿತ್ವದ ಕುರಿತಾದ ಇನ್ನಷ್ಟು ಅಚ್ಚರಿದಾಯಕ ಸಂಗತಿಗಳನ್ನ ಈ ಕೆಳಗೆ ವಿವರಿಸಲಾಗಿದೆ. ಕುಂಭರಾಶಿಯ ಅಂಶ ಗಾಳಿ. ಆಳುವ ಗ್ರಹ ಶನಿ ಹಾಗೂ ಯುರೇನಸ್. ಬಣ್ಣ ತಿಳಿ ನೀಲಿ ಹಾಗೂ ಬೆಳ್ಳಿಯ ಬಣ್ಣ. ಗುಣ ಸ್ಥಿರ. ದಿನ ಶನಿವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗೋ ರಾಶಿ ಚಕ್ರಗಳು ಧನು, ಸಿಂಹ. ಅದೃಷ್ಟ ಸಂಖ್ಯೆ 8, 4, 7, 11, 22, 29. ಈ ರಾಶಿಯ ಚಿಹ್ನೆಯು ಬುದ್ಧಿವಂತಿಕೆ, ಸ್ವಾಭಾವಿಕತೆ ಮತ್ತು ಸ್ವಾತಂತ್ರ್ಯವನ್ನ ಸೂಚಿಸುತ್ತೆ. ಇವರು ಬಂಡಾಯಗಾರರು ಮಾತ್ರವಲ್ಲದೆ ಸೃಜನಶೀಲರೂ ಕೂಡ. ಇವರು ಭಾವುಕರಾಗಿರ್ತಾರೆ. ಹಾಗೆ ಕೆಲವೊಮ್ಮೆ ಭಾವನೆಗಳನ್ನ ಹಿಡಿತದಲ್ಲಿಟ್ಕೊಳ್ಳೋ ಗುಣದವರು. ಇವರ ಮನಸ್ಸು ಇತರರಿಗೆ ಅರ್ಥವಾಗದಷ್ಟು ಸಂಕೀರ್ಣವಾಗಿರುತ್ತೆ. ತಮ್ಮ ನಿಜವಾದ ಭಾವನೆಗಳನ್ನ ಹೊರಗಡೆ ತೋರ್ಪಡಿಸ್ಕೊಳ್ಳೋದಿಲ್ಲ. ಕೆಲವೊಮ್ಮೆ ಗಂಭೀರವಾಗಿರೋ ಇವರು ಚಿಂತನಾಶೀಲ ಸ್ವಭಾವದವರು. ಬುದ್ಧಿವಂತರಾದ ಇವರು ಆರ್ಥಿಕವಾಗಿ ಪ್ರಾಯೋಗಿಕವಾಗಿರ್ತಾರೆ. ಇವರು ತುಂಬಾ ಸಾಮಾಜಿಕ ವ್ಯಕ್ತಿಯಾದ್ರೂ ತಮ್ಮ ಸ್ನೇಹಿತರನ್ನ ಆಯ್ಕೆ ಮಾಡೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡ್ತಾರೆ. ಕಠಿಣ ಶ್ರಮಜೀವಿಗಳು. ಸಂಘಟನಾ ಸಾಮರ್ಥ್ಯವಿರೋ ಇವರು ಚಾಣಾಕ್ಷರಾಗಿದ್ದು ಸದಾ ಎಚ್ಚರವಾಗಿರ್ತಾರೆ. ಸ್ವಂತ ಆಲೋಚನೆಗಳನ್ನ, ವಿವೇಚನೆಯನ್ನ ಬಳಸಿ ಹೊಸದನ್ನ ಮಾಡೋಕೆ ಪ್ರಯತ್ನಿಸ್ತಾರೆ. ಕುಂಭರಾಶಿಯವರು ಬುದ್ಧಿವಂತರಾಗಿರೋದ್ರಿಂದ ಯಾವಾಗ್ಲೂ ವಿದ್ಯಾವಂತ ಹಾಗೂ ತಮ್ಮಷ್ಟೇ ಬುದ್ಧಿವಂತ ಸಂಗಾತಿಯನ್ನ ಬಯಸ್ತಾರೆ. ಸಮಾನ ಮನಸ್ಕರೊಡನೆ ಮಾತ್ರವೇ ಮುಕ್ತವಾಗಿ ಮಾತಾಡ್ತಾರೆ. ಇವರು ಶಾಶ್ವತ ಹಾಗೂ ಬಲವಾದ ಸಂಬಂಧಗಳನ್ನ ಮಾತ್ರವೇ ಬಯಸ್ತಾರೆ. ಯಾವುದೇ ಭಯವನ್ನ ಹೊಂದಿರದ ಇವರು ತಮ್ಮ ಸಂಗಾತಿಯ ಮೇಲೆ ಎಂದಿಗೂ ಹಿಡಿತ ಸಾಧಿಸೋಕೆ ಪ್ರಯತ್ನಿಸೋದಿಲ್ಲ. ಆದ್ರೆ ಕೆಲವು ವ್ಯಕ್ತಿಗಳ ಮನೋಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಬಳಿಕ ನಿಧಾನವಾಗಿ ಮತ್ತು ಯಾವುದೇ ಕಾರಣ ಇಲ್ಲದೆ ತಮ್ಮ ಸ್ನೇಹ ಮತ್ತು ಸಂಬಂಧವನ್ನ ಕೊನೆಗೊಳಿಸಬಹುದು. ಕುಂಭರಾಶಿಯವರು ತಮ್ಮ ಸಂಗಾತಿಯ ಮೇಲಿರೋ ಪ್ರೀತಿಯನ್ನ ಎಂದಿಗೂ ತೋರ್ಪಡಿಸಿಕೊಳ್ಳೋದಿಲ್ಲ. ಇವರನ್ನ ಪ್ರೀತಿಸುವವರು ಕೂಡ ನಿಜವಾದ, ಪ್ರಾಮಾಣಿಕ, ಕರ್ತವ್ಯನಿಷ್ಠ ಹಾಗೂ ಉದಾತ್ತ ಮನೋಭಾವದ ಪ್ರೇಮಿಯಾಗಿರ್ತಾರೆ. ಕುಂಭರಾಶಿಯವರನ್ನ ಮದುವೆಯಾಗೋರು ಅವರಲ್ಲಿ ಮಾನವೀಯತೆ, ದಯೆ, ಸಹಾನುಭೂತಿ, ಕಾಳಜಿ ಹಾಗೂ ಉದಾತ್ತತೆಯನ್ನ ಕಾಣ್ತಾರೆ. ಕುಂಭರಾಶಿಯವರು ಜೀವನದಲ್ಲಿ ಲಾಲಸೆ ಹೊಂದಿರ್ತಾರೆ. ಪ್ರತಿದಿನ ಒಂದೇ ರೀತಿಯಾಗಿರೋದಿಲ್ಲ ಅಥವಾ ಏಕತಾನತೆಯಿಂದ ಬಳಲೋದಿಲ್ಲ. ಜೀವನದಲ್ಲಿ ಸಾಹಸಿಗಳಾಗಿರೋಕೆ ಬಯಸ್ತಾರೆ. ದೃಢ ವಿಶ್ವಾಸದೊಂದಿಗೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಕುಂಭರಾಶಿಯವರು ಸೋಂಕು ಸಂಬಂಧಿ ಸಮಸ್ಯೆಗಳಿಗೆ ತುತ್ತಾಗ್ತಾರೆ. ಇವರು ಅತಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿರುತ್ತೆ. ಹೃದಯದ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸಂಧಿವಾತ, ರಕ್ತದೊತ್ತಡದಂತಹ ಸಮಸ್ಯೆಗಳು ಇವರನ್ನ ಕಾಡಬಹುದು. ಹಲ್ಲು, ಗಂಟ್ಲು, ಗಲಗ್ರಂಥಿ, ಕಾಲುಗಳ ಊತ, ಕಾಲ್ನೋವು, ಕಿವಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯವೂ ಕಾಣಿಸ್ಕೊಳ್ಬಹುದು. 6ನೇ ಮನೆಯ ಅಧಿಪತಿಯಾಗಿರೋ ಚಂದ್ರನು ಸಾಮಾನ್ಯ ಕಾಯಿಲೆಗಳಿಗೆ ಕಾರಣವಾಗ್ತಾನೆ. ಗ್ರಹಗಳ ಸ್ಥಾನದಿಂದ ಧನಿಷ್ಠಾ ನಕ್ಷತ್ರದವರಿಗೆ ಜ್ವರ, ಮಲೇರಿಯಾ, ಅಧಿಕ ರಕ್ತದೊತ್ತಡ, ಮೂಳೆ ಮುರಿತದಂತಹ ಅಪಾಯಗಳು ಕಾಡಬಹುದು. ಶತಭಿಷ ನಕ್ಷತ್ರದವರಿಗೆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆ, ರಕ್ತದೊತ್ತಡ, ನಿದ್ರಾಹೀನತೆ ಅಥವಾ ಮಲಬದ್ಧತೆ ಎದುರಾಗಬಹುದು. ಪೂರ್ವಭಾದ್ರ ನಕ್ಷತ್ರವಾಗಿದ್ದಲ್ಲಿ ರಕ್ತ ಪರಿಚಲನೆಯ ಸಮಸ್ಯೆ, ಚರ್ಮದ ಸಮಸ್ಯೆ, ಬಾಯಲ್ಲಿ ಅಲ್ಸರ್ನಂತಹ ಸಮಸ್ಯೆಗಳು ಕಾಡಬಹುದು. ಶುಕ್ರನು ಬಾಧಕ ಸ್ಥಾನದಲ್ಲಿದ್ದು 2ನೇ ಹಾಗೂ 7ನೇ ಸ್ಥಾನದಲ್ಲಿ ಮಾರಕನಾಗಿ ಗುರು ಮತ್ತು ಸೂರ್ಯನ ಅಧಿಪತ್ಯವು ದೀರ್ಘಾಯುಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಕುಂಭರಾಶಿಯವರಿಗೆ 8 ಉತ್ತಮವಾದ ಸಂಖ್ಯೆ. ಕುಂಭರಾಶಿಯವರಿಗೆ ಸಮಶೀತೋಷ್ಣ ವಾತಾವರಣ ಸೂಕ್ತವಾಗಿರುತ್ತೆ. ಕುಂಭರಾಶಿಯವರಿಗೆ ತೊಂದರೆ ಮಾಡೋ ಜಾಗಗಳು ಅಂದ್ರೆ ಕಾಲು ಮತ್ತು ಕಿವಿ. ಕುಂಭರಾಶಿಯವರು ಹುಟ್ಟಿನಿಂದಲೇ ಬುದ್ಧಿವಂತರು, ಸಿಡುಕು ಸ್ವಭಾವದವರು, ಬುದ್ಧಿವಂತ ಕಲಾವಿದರು. ಕುಂಭರಾಶಿಯವರಿಗೆ ಆಸೆ ಮತ್ತು ಊಟ ತುಂಬಾನೇ ಹೆಚ್ಚು ಪ್ರಿಯವಾಗಿರುತ್ತೆ. ಕುಂಭರಾಶಿಯವರಿಗೆ ಇಷ್ಟವಾದ ಉದ್ಯೋಗಗಳು ಪೈಲಟ್, ಚಾಲಕ ವೃತ್ತಿ ಹಾಗೂ ಟ್ರಾನ್ಸ್ಪೋರ್ಟ್ ಬಿಸಿನೆಸ್. ಕುಂಭರಾಶಿಯವರದ್ದು ವಾಯುತತ್ವ. ಇವರು ಇಷ್ಟಪಡೋ ರುಚಿ ಉಪ್ಪು ಮತ್ತು ಖಾರ. ಅದೇ ರೀತಿ 2ನೇ ಮನೆಯ ಅಧಿಪತಿಯಾದ ಗುರುವಿನಿಂದಾಗಿ ಈ ರಾಶಿಯವರು ವಿಜ್ಞಾನಿಗಳು, ಉತ್ತಮ ಕಾರ್ಯನಿರ್ವಾಹಕರು, ದೊಡ್ಡ ಕಂಪನಿಯಲ್ಲಿ ಉನ್ನತ ಸ್ಥಾನ ಪಡೆಯಬಹುದು. ಕೆಲವರು ಉಪನ್ಯಾಸಕರು, ಜ್ಯೋತಿಷಿ,
ಕಾನೂನು, ಹಣಕಾಸು ಅಥವಾ ಶಿಕ್ಷಣ ಸಲಹೆಗಾರರೂ ಆಗಬಹುದು. 6ನೇ ಮನೆಯ ಅಧಿಪತಿ ಚಂದ್ರನ ಸ್ಥಾನದಿಂದಾಗಿ ಔಷಧ ವಲಯ, ಸಾಮಾಜಿಕ ಸೇವೆ, ಹಡಗಿನಲ್ಲಿ ಸಾಗಣೆ ಮತ್ತು ರಫ್ತು ವ್ಯವಹಾರ, ನಾವಿಕರು, ದ್ರವಗಳ ರಫ್ತು ಮತ್ತು ಆಮದು ವ್ಯವಹಾರ ಮಾಡೋ ಸಾಧ್ಯತೆ ಇರುತ್ತೆ. 10ನೇ ಮನೆಯ ಅಧಿಪತಿ ಮಂಗಳನಿಂದಾಗಿ ಇವರು ನಿರ್ಮಾಣ ಕಾರ್ಯ, ರಾಸಾಯನಿಕ ಕಂಪನಿಯಲ್ಲಿ ಕೆಲಸ, ಮೆಕ್ಯಾನಿಕಲ್ ಇಂಜಿನಿಯರ್, ಇಟ್ಟಿಗೆಗೂಡು ಮಾಲೀಕರು, ಸಿಮೆಂಟ್ ವ್ಯವಸ್ಥಾಪಕರು, ಶಸ್ತ್ರಚಿಕಿತ್ಸಕರು, ಸೀಸಾ, ತಾಮ್ರ ಅಥವಾ ಉಕ್ಕಿನ ವ್ಯಾಪಾರ ಅಥವಾ ಸಿಐಡಿ ಅಧಿಕಾರಿಯೂ ಆಗಬಹುದು. ಮೊದಲೇ ಹೇಳಿದಂತೆ ಕುಂಭರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು, ತುಂಬಾ ಕರುಣಾಳುಗಳು ಹಾಗೂ ಸಹಾನುಭೂತಿ ಹೊಂದಿರ್ತಾರೆ. ಎಲ್ಲಾ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರ್ತಾರೆ. ಇವರು ಏನನ್ನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಯಾರಿಂದಲೂ ಇವರನ್ನ ತಡೆಯೋಕೆ ಸಾಧ್ಯ ಇಲ್ಲ. ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನ ತೋರ್ಪಡಿಸ್ಕೊಳ್ತಾರೆ. ಇತರರನ್ನ ಎಂದಿಗೂ ಅನುಸರಿಸೋದಿಲ್ಲ. ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನನ್ಯತೆಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದ್ತಾರೆ. ಬುದ್ಧಿವಂತಿಕೆಯಲ್ಲಿ ಇತರರನ್ನ ಆಶ್ಚರ್ಯಗೊಳಿಸ್ತಾರೆ. ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು. ಈ ಮೇಲೆ ತಿಳಿಸಿದಂತೆ ಇವರು ಸೃಜನಶೀಲರು, ಆದ್ರೆ ಇತರರು ಅವರ ಮನವೊಲಿಸೋದು ತುಂಬಾ ಕಷ್ಟ. ಇತರರ ಮಾತನ್ನ ಅವರು ಕೇಳೋದಿಲ್ಲ, ಬೇರೆಯವರನ್ನ ನಂಬೋದಿಲ್ಲ ಕೂಡ. ಇವರ ವಿಶಿಷ್ಟ ಗುಣ ಸದಾ ಬದಲಾಗೋ ಸ್ವಭಾವದಿಂದಾಗಿ ಇವರು ತಮ್ಮಂತೆಯೇ ಇರುವವರನ್ನ ಹುಡುಕ್ತಾರೆ. ತಮ್ಮ ವಿಚಿತ್ರ ಸ್ವಭಾವದಿಂದ ಇವರು ಬೇರೆಯವ್ರ ಜೊತೆ ಹೊಂದಾಣಿಕೆಯಾಗೋದು ತುಂಬಾ ಕಷ್ಟವಾಗುತ್ತೆ. ಇವರು ಕೆಲಸ ಮಾಡೋ ರೀತಿ ವಿಭಿನ್ನವಾದುದು. ಇದು ಇತರರಿಗೆ ಮಿತಿ ಮೀರಿದ ಸ್ವಭಾವದಂತೆ ಕಾಣಬಹುದು. ಕೆಲಸದ ಸ್ಥಳದಲ್ಲಿ ಇತರರನ್ನ ಗೌರವಿಸುವಾಗ ಕೆಲವೊಮ್ಮೆ ತಮ್ಮ ಮಿತಿಗಳನ್ನ ದಾಟಬಹುದು. ಇವರು ದುಃಖ, ಖಿನ್ನತೆ, ಆಕ್ರೋಶ ಹಾಗೂ ಒತ್ತಡವನ್ನ ಒಂದೇ ಬಾರಿಗೆ ಹೊರಹಾಕ್ತಾರೆ. ವಿಶಾಲ ಮನೋಭಾವದ ವ್ಯಕ್ತಿಯಾದರೂ ತಮ್ಮ ಸ್ವಭಾವದಲ್ಲಿ ಬಹಳಷ್ಟು ಹಠಮಾರಿಯಾಗಿರ್ತಾರೆ. ಏನನ್ನಾದ್ರೂ ಬಯಸಿದ್ರೆ ಅದನ್ನ ಪಡೆಯೋಕೆ ಏನ್ ಬೇಕಾದ್ರೂ ಮಾಡ್ತಾರೆ. ತಮ್ಮ ಅಭಿಪ್ರಾಯಗಳ ಬಗ್ಗೆ ಇವರು ತುಂಬಾ ಹಠಮಾರಿಯಾಗಿರ್ತಾರೆ. ತಮ್ಮ ಮಾತೇ ನಡಿಬೇಕು ಅನ್ನೋ ನಕಾರಾತ್ಮಕ ಗುಣ ಇವರದ್ದು. ಇನ್ನು ಕುಂಭಲಗ್ನದಲ್ಲಿ ಹುಟ್ಟಿದವರು ತೆಳ್ಳನೆಯ ಶರೀರ ಹಾಗೂ ಸುಂದರವಾದ ಮುಖವನ್ನ ಹೊಂದಿರುತ್ತಾರೆ. ತುಂಬಾ ಬಲಶಾಲಿಗಳು ಹಾಗೂ ಬಹಳ ಬುದ್ಧಿವಂತರಾಗೋ ಲಕ್ಷಣಗಳಿರುತ್ತವೆ. ಇವರು ಇನ್ನೊಬ್ಬರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಡೀತಾರೆ. ಯಾವುದೇ ಕೆಲಸವನ್ನ ಬಹಳ ಪ್ರಯತ್ನ ಪಟ್ಟು ಮಾಡೋದ್ರಿಂದ ಇವರು ಪರೋಪಕಾರಿಗಳಾಗಿರ್ತಾರೆ. ಕೆಲಸಗಳನ್ನ ಬಹಳ ಒಳ್ಳೆಯ ರೀತಿಯಿಂದ ಮಾಡಿ ಮುಗಿಸ್ತಾರೆ. ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿತಾರೆ. ಕುಂಭಲಗ್ನದಲ್ಲಿ ಹುಟ್ಟಿದವರು ಇಂಜಿನಿಯರ್ಗಳು, ಬಹಳ ಆಸ್ತಿಪಾಸ್ತಿ ಹೊಂದಿದವರಾಗಿರ್ತಾರೆ. ಆಡಳಿತ ತಜ್ಞರು, ಉನ್ನತ ವ್ಯಾಸಂಗದಲ್ಲಿ ಆಸಕ್ತಿ ಉಳ್ಳವರೂ ಆಗಿರ್ತಾರೆ. ಈ ಲಗ್ನದವರಿಗೆ ವಜ್ರ, ರೂಬಿ, ಕನಕ, ಪುಷ್ಯರಾಗ ಒಳ್ಳೆಯದು. ಮಂಗಳವಾರ, ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಒಳ್ಳೆಯ ವಾರವಾಗಿರುತ್ತೆ. ಇನ್ನು ಜ್ಯೋತಿಷ ಶಾಸ್ತ್ರದ ಅನುಸಾರ 12 ರಾಶಿ ಚಕ್ರಗಳಿವೆ. ಇದರಲ್ಲಿ ಕುಂಭರಾಶಿಯು 11ನೇ ಸ್ಥಾನದಲ್ಲಿದೆ. ಶನಿ ಗ್ರಹವು ಕುಂಭರಾಶಿಯ ಅಧಿಪತಿ ಗ್ರಹವಾಗಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಶನಿಯ ಸ್ವಭಾವವು ಕ್ರೂರವಾಗಿದೆ. ಇದರ ಜೊತೆಗೆ ಶನಿ ದೇವನನ್ನ ನ್ಯಾಯದ ದೇವರು ಹಾಗೂ ಕರ್ಮದ ಫಲ ನೀಡೋ ದೇವರು ಅಂತ ಹೇಳಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರು ಜಾತಕದಲ್ಲಿ ಶನಿಯು ಅಶುಭ ಸ್ಥಾನದಲ್ಲಿದ್ರೆ ಇವರಿಗೆ ಕಷ್ಟಗಳು ಎದುರಾಗುತ್ತವೆ. ಜೊತೆಗೆ ಇವರು ನೈಜ ಪ್ರೀತಿಯನ್ನ ಪಡೆಯೋಕೆ ಅನೇಕ ಸವಾಲುಗಳನ್ನ ಸಹ ಎದುರಿಸಬೇಕಾಗತ್ತೆ. ಇದಕ್ಕೆ ಜ್ಯೋತಿಷ್ಯಗಳ ಮೊರೆ ಹೋಗಿ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗತ್ತೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಚಂಚಲ ಸ್ವಭಾವದವರಾಗಿರ್ತಾರೆ. ಇದೇ ಕಾರಣದಿಂದ ಇವರು ಜೀವನದಲ್ಲಿ ಒಂದಲ್ಲ ಹಲವು ಬಾರಿ ಪ್ರೀತಿಯಲ್ಲಿ ಬೀಳ್ತಾರೆ. ಆದ್ರೆ ಇವರು ಯಾವುದೇ ಒಂದು ಸಂಬಂಧದಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಈ ಸ್ವಭಾವದಿಂದಾಗಿ ಸಂಗಾತಿಯೊಂದಿಗಿನ ವಿಚ್ಛೇದನ ತ್ವರಿತವಾಗಿ ಸಂಭವಿಸುತ್ತೆ. ಈ ಜನರು ಸ್ವಾತಂತ್ರ್ಯವನ್ನ ಇಷ್ಟಪಡ್ತಾರೆ ಮತ್ತು ಈ ಕಾರಣದಿಂದಾಗಿ ಅವರು ಯಾರೊಂದಿಗೂ ದೀರ್ಘಕಾಲ ಉಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಕುಂಭರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗೋ ರಾಶಿ ಚಕ್ರಗಳು. ಮಿಥುನ ರಾಶಿ. ಕುಂಭ ಹಾಗೂ ಮಿಥುನ ಪರಿಪೂರ್ಣ ಜೋಡಿಯಾಗಿದೆ. ಎಲ್ಲದರ ಬಗ್ಗೆಯೂ ಕುತೂಹಲ ಹೊಂದಿರೋ ಮಿಥುನ ಬೇಗನೆ ಬೇಸರಗೊಳ್ಳುತ್ತೆ. ಈ ರಾಶಿಯು ಒಬ್ಬ ವ್ಯಕ್ತಿಯೊಂದಿಗೆ ನೆಲೆಗೊಳ್ಳೋಕೆ ಕೆಲವೊಮ್ಮೆ ಕಷ್ಟವಾಗಬಹುದು. ಧನುರಾಶಿ. 2 ರಾಶಿ ಚಕ್ರಗಳ ಸಾಮ್ಯತೆಯಿಂದಾಗಿ ಧನುರಾಶಿ ಮತ್ತು ಕುಂಭ ಸಂಬಂಧಗಳಿಗೆ ಬಂದಾಗ ಬಹಳ ಹೊಂದಾಣಿಕೆಯ ರಾಶಿ ಚಕ್ರ ಚಿಹ್ನೆಗಳಾಗಿರುತ್ತವೆ. ಈ 2 ಚಿಹ್ನೆಗಳು ದೂರವಾಗಿ ಕಾಣಿಸಬಹುದು, ಆದ್ರೆ ಈ 2 ಚಿಹ್ನೆಗಳು ಭಾವನಾತ್ಮಕ ಅನ್ಯೋನ್ಯತೆಯ ರೀತಿಯಲ್ಲಿ ಹೆಚ್ಚು ಸೂಕ್ತವಾಗಿವೆ. ಅಲ್ಲದೆ ಈ 2 ಚಿಹ್ನೆಗಳು ಪಾಲುದಾರರ ಪರವಾಗಿ ಅಭದ್ರತೆ ಅಥವಾ ಅಗತ್ಯತೆಯ ಬಗ್ಗೆ ತಾಳ್ಮೆ ಹೊಂದಿರುತ್ತವೆ. ಅದೇ ರೀತಿ ಕುಂಭರಾಶಿಯವರ ಜೊತೆ ಹೊಂದಾಣಿಕೆಯಾಗದೇ ಇರೋ ರಾಶಿ ಚಕ್ರಗಳು. ಮೀನ. ಕುಂಭ ಮತ್ತು ಮೀನ ಉತ್ತಮ ಜೋಡಿಯಲ್ಲ.
ಕುಂಭ ಮತ್ತು ಮೀನಗಳ ನಡುವಿನ ಸಮಸ್ಯೆಗಳು ಕುಂಭ ಮತ್ತು ಕರ್ಕ ಅಥವಾ ಕನ್ಯಾ ರಾಶಿ ನಡುವಿನ ಸಮಸ್ಯೆಗಳಿಗಿಂತ ಕಡಿಮೆ ಸ್ಪಷ್ಟವಾಗಿರುತ್ತವೆ. ಈ ಎರಡೂ ರಾಶಿಗಳ ನಡುವಿನ ಸಮಸ್ಯೆಗಳನ್ನು ಪರಿಹರಿಸೋದು ಬಹಳ ಕಷ್ಟ. ಕನ್ಯಾ ರಾಶಿ ಕುಂಭರಾಶಿಯ ಕೆಟ್ಟ ಜೋಡಿಗಳಲ್ಲಿ ಕನ್ಯಾ ರಾಶಿಯೂ ಒಂದು. ಕರ್ಕದಂತೆ ಕುಂಭ ಮತ್ತು ಕನ್ಯಾ ರಾಶಿ ಪರಸ್ಪರ ಬಹಳ ಭಿನ್ನವಾಗಿವೆ. ಆದರೂ ಕುಂಭ ಮತ್ತು ಕನ್ಯಾ ರಾಶಿ ಕೆಲವೊಮ್ಮೆ ಒಂದೇ ಸಾಮಾಜಿಕ ವಲಯಗಳಲ್ಲಿ ತಮ್ಮನ್ನ ಕಂಡುಕೊಳ್ತಾರೆ. ಕುಂಭರಾಶಿಯು ವೃಷಭ ಮತ್ತು ವೃಶ್ಚಿಕದೊಂದಿಗೆ ಹೊಂದಾಣಿಕೆಯಾಗೋದು ಸಹ ಕಷ್ಟ. ವೀಕ್ಷಕರೇ, ನೋಡಿದ್ರಲ್ವಾ, ಕುಂಭರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಹಲವಾರು ಸಂಗತಿಗಳನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸಾಯಿರಾಮ್ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.